ನೋಡಿ ಗೈಸ್, ಇದು ನನ್ನ ಫೈನಲ್ ಲುಕ್. ಇವರು ಗೈಸ್ ನಮ್ಮನೆ ಪಕ್ಕದಲ್ಲಿರೋ ಚಿಂಟಾರಿಗಳು. ಹೇರ್ ಸ್ಟೈಲ್ ಹಾಳಾಗ್ಬಿಡುತ್ತೆ ಅಲ್ವಾ, ಫಸ್ಟೇ ಹೇರ್ಸ್ ಇಲ್ಲ, ಮುಖದಲ್ಲಿ ಖುಷಿ ತೋರಿಸೋದು. ನೋಡಿ ಗೈಸ್, ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತು ಎತ್ನಿಕ್ ಡೇ ಇದೆ ನಮ್ಮ ಕಾಲೇಜಲ್ಲಿ, ದಿವಾಲಿಗೆ. ಸೊ ಸ್ಯಾರಿ ಹಾಕ್ಕೊಂಡು ಬರೋಕ್ಕೆ ಹೇಳಿದ್ದಾರೆ, ಅಂದರೆ ಟ್ರೆಡಿಷ್ನಲ್ ಆಗಿ ಬರೋಕ್ಕೆ ಹೇಳಿದ್ದಾರೆ. ಅದಕ್ಕೆ ನಾನು ಸ್ಯಾರಿ ಹಾಕಿದ್ದೀನಿ. ಸ್ಯಾರಿ ಆಮೇಲೆ ತೋರಿಸ್ತೀನಿ, ಇವಾಗ ಮೇಕಪ್ ಮಾಡ್ಕೊಳ್ಳೋಣ. ಓಕೆ ಗೈಸ್, ನಾನು ಇವಾಗ ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ನಾನು ಪಾಂಡ್ಸ್ ಹಾಕ್ತಾಯಿದ್ದೀನಿ, ಮಾಯ್ಶ್ಚರೈಸರ್. ಸನ್ಸ್ಕ್ರೀನ್, ನಾನು ಪ್ರೈಮರ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಫೌಂಡೇಶನ್, ಐ ಶ್ಯಾಡೋ. ಬಟ್ ಯಾವ್ದು ಹಾಕೋದು ಅಂತ ಗೊತ್ತಾಗ್ತಾಯಿಲ್ಲ. ನೆಕ್ಸ್ಟ್ ಮಸ್ಕಾರ. ಮಸ್ಕಾರ ನಾನು ಒಂದು ವಿಡಿಯೋ ನೋಡಿದೆ ಗೈಸ್, ಹಿಂಗೆ ಹಾಕ್ಕೋಬೇಕಂತೆ. ಆಯಿತು, ಆಮೇಲೆ ಹಾಕ್ಕೊಂಡು ನೋಡ್ತೀನಿ, ಹಾಕ್ಕೊಂಡು ನೋಡ್ಬಿಟ್ಟು ತೋರಿಸ್ತೀನಿ. ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್ ಮಸ್ಕಾರ. ಏನೇ ಆಮೇಲೆ ತೋರಿಸ್ತೀನಿ. ನನಗೆ ಐಲೈನರ್ ಹಾಕ್ತಾಯಿದ್ದೀನಿ. ಐಲೈನರ್ ಆ್ಯಕ್ಚುಲಿ ಹಾಕ್ಕೊಂಡ್ಬಿಟ್ಟೆ, ಬಟ್ ನಿಮಗೆ ತೋರಿಸಿಲ್ಲ, ಮರ್ತೋಗ್ಬಿಟ್ಟೆ. ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಆಯಿತು ಗೈಸ್, ಐಲೈನರ್. ಯಕ್ಷಗಾನ ಅವ್ರ ಥರ ಇದ್ದೀನಾ? ಇಲ್ಲ ಅಲ್ಲ, ಚೆನ್ನಾಗಿದ್ದೀನಲ್ಲ? ತುಂಬ ಚೆನ್ನಾಗಿ. ಕಾಜಲ್ 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 ಕಾಜಲ್. ಲಿಪ್ ಲೈನರ್. ಇವಾಗ ಲಿಪ್ಸ್ಟಿಕ್ ಗೈಸ್. ನೋಡಿ ಗೈಸ್, ಬ್ಯಾಡಿ ಲುಕ್ ಬರ್ತಿದ್ಯಾ? ಬ್ಯಾಡಿ. ಆ್ಯಕ್ಚುಲಿ ಲಿಪ್ಸ್ಟಿಕ್ಕು ಕ್ಯಾಮ್ರಲ್ಲಿ ಏನು ಕಾಣಿಸ್ತಾ ಇದೆ ಅದು ಶೇಡ್ ಅಲ್ವೇ ಅಲ್ಲ. ಇಟ್ಸ್ ವೈನ್ ಕಲರ್ಸ್. ಈ ಶೇಡ್ ಗೈಸ್ ನನ್ನ ಲಿಪ್ಸಲ್ಲಿರೋದು, ಬಟ್ ಅದು ಕಾಣಿಸ್ತಾ ಇಲ್ಲ. ಡಿಟ್ಟೋ ಇದೇ ಶೇಡ್ ಇರೋದು, ಬಟ್ ಕಾಣಿಸ್ತಾ ಇಲ್ಲ. ಚೆನ್ನಾಗಿದ್ದೀನಲ್ವಾ? ಆಮೇಲೆ ಗೈಸ್, ನಾನು ಮೇಕಪ್ ಮಾಡಬೇಕಾದ್ರೆ ಪೌಡರ್ ಹಾಕಲ್ಲ. ಏನಕ್ಕಂದರೆ ನನಗೆ ಒಂಥರ ಪೌಡರ್ ಅಂದರೆ ತುಂಬ ಓವರ್ ಅಂತ ಅನಿಸುತ್ತೆ. ಅದಕ್ಕೆ ನಾನು ಪೌಡರ್ ಹಾಕಲ್ಲ. ಇಷ್ಟೇ ನನ್ನ ಮೇಕಪ್. ಇವಾಗ ಹೇರ್ಸ್ ಮಾಡ್ಕೊಂಡು ಫುಲ್ ಔಟ್ಫಿಟ್ ತೋರಿಸ್ತೀನಿ ನಮ್ಮ ಅಕ್ಕ ಜೊತೆ. ನೋಡಿ ಗೈಸ್, ಇದು ನನ್ನ ಫೈನಲ್ ಲುಕ್. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಗೋಲ್ಡ್ ಚೈನ್ ಕೊಟ್ಟರೆ ಯಾವುದು ಚೈನ್ ಇಲ್ಲ ಅಂತ. ಮತ್ತು ಇದು ಇಯರಿಂಗ್ಸ್ ಹಾಕ್ಕೊಂಡೆ. ಇವಾಗ ಬಳೆ ಹಾಕ್ಕೊಂಡು ಬಿಂದಿ ಹಾಕೋಬೇಕು ಅಷ್ಟೇ ಗೈಸ್. ಇದು ನಮ್ಮ ಫೈನಲ್ ಲುಕ್. ಚೆನ್ನಾಗಿದೆಯಾ? ತೋರಿಸ್ಬೇಕು. ಹಾಂ, ಇವಾಗ ಇದು ನಮ್ಮಿಬ್ರು ಸ್ಯಾರಿ. ಹೆಂಗಿದೆ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿದೆಯಲ್ಲ? ಸ್ವಲ್ಪ ಮುಂದೆ ಕಾಲೇಜಿಗೆ ಆಟೋಲಿ ಹೋಗೋಣ ಅಂತ ಇದ್ದೀವಿ. ನಾನು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಗೈಸ್, ನಮ್ಮಮ್ಮ ಚಪಾತಿ ಕೊಟ್ಟಿದ್ದಾರೆ, ತಿನ್ಬಿಟ್ಟು ಹೊರಡೋದೆ. ಲಡ್ಡು ಹಾಯ್ ಹಾಯ್ ಮಾಡು.
ಇವರು ಗೈಸ್ ನಮ್ಮನೆ ಪಕ್ಕದಲ್ಲಿರೋ ಚಿಂಟಾರಿಗಳು. ಹಾಯ್ ಮಾಡು. ಓ ಮೂತಿ ನೋಡು. ಸ್ಮೈಲ್. ಸೊ ಗೈಸ್ ಇವಾಗ ಹೊರಟಿದ್ದೀವಿ. ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆಟೋ ಬಂದಿದ ತಕ್ಷಣ ಹೋಗ್ತೀವಿ. ಆಟೋಲಿ ಹೋಗ್ಬೇಕಾದ್ರೆ ಗೈಸ್ ನಂದು ನನ್ನ ಸರಿಯಾಗಿ ತೋರಿಸು. ಹೇರ್ ಸ್ಟೈಲ್ ಹಾಳಾಗ್ಬಿಡುತ್ತೆ ಅಲ್ವಾ. ಫಸ್ಟೇ ಹೇರ್ಸ್ ಇಲ್ಲ ಇನ್ನು ಹಾಳಾಗೋದ್ರೆ ಕೇಳಿಸಲ್ಲ, ನೀನು ಏನು ಮಾತಾಡಿದ್ರು ಕೇಳಿಸಲ್ಲ. ಕೇಳಿಸ್ತಿಲ್ವಾ ಗೈಸ್? ಆದಷ್ಟು ಬೇಗ ಮೈಕ್ ತೊಗೊತೀನಿ ನಾನು. ಆದರೆ ಮೈಕ್ ತೊಗೊಳಕ್ಕೆ ಯಾರೂ ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜೇ ಮಾಡ್ತಾ ಇಲ್ಲ. ಅದಕ್ಕೆ ನಾನು ತೊಗೊತಾ ಇಲ್ಲ. ತೊಗೊಂಡ್ಬಿಟ್ಟು ಮೈಕು ಚೆನ್ನಾಗಿ ಬ್ಲಾಗ್ ಮಾಡ್ತೀನಿ ಗೈಸ್. ನಾನು ಹೇರ್ ಸ್ಟೈಲ್ ಹಾಳಾಗದೇ ಇದ್ದರೆ ಸಾಕು ಗೈಸ್. ನೋಡಿ, ಆಟೋ ಸಿಕ್ಕಿದ್ದು ತುಂಬ ಲೇಟ್ ಆಗೋಯ್ತು. ಅದಕ್ಕೆ ಇವಾಗೊಂದು ಸಿಕ್ತು, ಹೋಗ್ತಾ ಇದ್ದೀವಿ. ನನ್ನ ಹೇರ್ಸ್ ಎಲ್ಲ ಹಾಳಾಗೋಯ್ತು ಗೈಸ್. ಎಷ್ಟು ನೀಟಾಗಿದ್ದೆ ನಾನು, ಹುಚ್ಚಿಯಾಗೋಗ್ಬಿಟ್ಟೆ ನಾನು. ಹೇರ್ಸ್ ಹಾಳಾಗೋಯ್ತು. ಅಲ್ಲಿಗೆ ಹೋಗಿ ಸೆಲ್ಫಿ ಸೆಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಆ್ಯಂಡ್ ಇವತ್ತು ನಮ್ಮ ಅಕ್ಕ ಫ್ರೆಂಡ್ಸ್ ಎಲ್ಲರನ್ನೂ ನಾನು ಮೀಟ್ ಮಾಡಿಸ್ತೀನಿ. ನೋಡಿ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಸ್ ಯಾರು ಬರ್ತಾ ಇಲ್ಲ ಗೈಸ್. ದೇ ಆರ್ ನಾಟ್ ಮೈ ಟ್ರೂ ಫ್ರೆಂಡ್ಸ್. ಅದಕ್ಕೆ ಯಾರು ಬರ್ತಾ ಇಲ್ಲ. ಸೊ ನಮ್ಮ ಅಕ್ಕ ಫ್ರೆಂಡ್ಸನ್ನೇ ಫ್ರೆಂಡ್ಸ್ ಮಾಡ್ಕೊಂಡು ಇವತ್ತು ನಿಮ್ಗೂ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಬೈ ಬೈ. 3 hours later. ಗೈಸ್ ನಾವು ಬಂದ್ವಿ ಕಾಲೇಜಿಂದ. ಬಂದು ಡ್ರೆಸ್ ಚೇಂಜ್ ಮಾಡಿದೆ. ಇವಾಗ ಮೇಕಪ್ ತೆಗಿಬೇಕು. ಆ್ಯಕ್ಚುಲಿ ಮೇಕಪ್ ಹಾಕ್ಕೊಳ್ಳೋದ್ಕಿಂತ ಮೇಕಪ್ ತೆಗಿಯೋದು ಇಷ್ಟ ಆಗಲ್ಲ. ಗೆಟ್ ಅನ್ರೆಡಿ ವಿತ್ ಹರ್. ಎಸ್, ಗೆಟ್ ಅನ್ರೆಡಿ ವಿತ್ ಮೀ. ಮೇಕಪ್ ಮಾಡ್ಕೊಳ್ಳೋದು ಸ್ವಲ್ಪ ಪ್ರೊಸೆಸ್ಸು. ಆದರೆ ಅಲ್ಲ ಮೇಕಪ್ ಮಾಡ್ಕೊಳ್ಳೋದು ಜಾಸ್ತಿ ಮೇಕಪ್ ಮಾಡ್ಕೊತಾಳೆ. ಮೇಕಪ್ ಮಾಡ್ಕೊಂಡಿಲ್ಲ. ನೋ ಮೇಕಪ್ ಲುಕ್ ಮೈ ಫೇಸ್ ಆ್ಯಂಡ್ ಫೇಸ್ ವಾಶ್ ಮಾಡಿದ್ದೀನಿ. ನೋಡಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಲಿಪ್ಸ್ಟಿಕ್ ಮೂತಿ ಮುಖ ತೊಳ್ಕೊಂಡು ಬಂದಿದ್ದೀನಿ ನಾನು. ಚೆನ್ನಾಗಿ ಕಾಣಿಸ್ತೀನಿ. ಇವಾಗ ಮೇಕಪ್ ತೆಗಿಯೋದು ಒಂದು ಸ್ಪೆಷಲ್ ಪ್ರಾಡಕ್ಟಿಂದ. ಈ ಪ್ರಾಡಕ್ಟ್ನ ನಾನು ಯೂಸ್ ಮಾಡಿ ಮೇಕಪ್ ರಿಮೂವರ್ ಪ್ರಾಡಕ್ಟ್. ಈ ಪ್ರಾಡಕ್ಟಲ್ಲಿ ನಾನು ಮೇಕಪ್ ರಿಮೂವ್ ಮಾಡ್ತೀನಿ. ಕಾಟನ್ ಎತ್ಕೊಂಡು ಈಗ ಕಾಟನಲ್ಲಿ ನಮ್ಮ ಸ್ಪೆಷಲ್ ಪ್ರಾಡಕ್ಟ್ನ ಹಾಕ್ಕೊಂಡು ಮೇಕಪ್ನ ರಿಮೂವ್ ಮಾಡೋಣ. ಆಮೇಲೆ ಗೈಸ್ ಅಲ್ಲಿ ನಾನೇನೋ ವೀಡಿಯೋ ಮಾಡಿಲ್ಲ. ಅವ್ರ ಫ್ರೆಂಡ್ಸನ್ನು ತೋರಿಸ್ತೀನಿ ಅಂದೆ, ಆದರೆ ತೋರಿಸಿಲ್ಲ. ಏನಕ್ಕಂದರೆ ಅವರು ನನಗೆ ಅಲ್ಲ ಅಷ್ಟೊಂದೇನು ಟೈಮ್ ಕೊಟ್ಟಿಲ್ಲ. ಅವ್ರದ್ದು ಫೋಟೋಸ್ ಅದು ಇದು ಅಂತ ತಗೊತಾ ಇದ್ರಲ್ವ, ಅದಕ್ಕೆ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ ಗೈಸ್. ಒಂದ್ಸರಿ ಕೇಳಿದೆ, ಒಬ್ರನ್ನ ತೆಗೆದಿರ ಇದ್ರೆ ಅದು ಚೆನ್ನಾಗಿರಲ್ಲ ಅಲ್ವಾ. ಅದಕ್ಕೆ ನಾನು ಯಾರನ್ನೂ ತೆಗ್ದೇ ಇಲ್ಲ, ಒಬ್ರನ್ನ ಮಾತ್ರ ತೋರಿಸ್ತಿದ್ದೀನಿ ಅಷ್ಟೇ. ನಾನು ಮಾಯಿಶ್ಚರೈಸರ್ ಹಾಕಿದೆ. ಇವಾಗ ಫೇಸ್ ವಾಶ್ ಮಾಡಿ ತಲೆ ಎಳಿತಾ ಇದೆ ಗೈಸ್. ನನಗೆ ಟೀ ಬೇಕು. ತಲೆ ಎಳಿತಾ ಇದೆಯಾ? ಹಿಂಗೆ ಎಳಿತಾ ಇದೆಯಾ ಅಥವಾ ಹಿಂಗೆ ಎಳಿತಾ ಇದೆಯಾ? ಹಿಂಗೆ ಎಳಿತಾ ಇದೆಯಾ? ಹಂಗಲ್ಲ. ಹಿಂಗೆ? ಅಯ್ಯೋ ಸುಮ್ಮನಿರೆ, ಎಣ್ಣೆ ಆಗೋಗುತ್ತೆ ಕೂದಲು. ಕೈಯಲ್ಲಿ ಎಣ್ಣೆ ಮಾಡ್ಕೊಂಡೆ. ಇವತ್ತು ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ರು ಗೈಸ್. ಎಲ್ಲರೂ ಚೆನ್ನಾಗಿದ್ರು, ನಾನು ಚೆನ್ನಾಗಿದ್ದೆ. ಏನು ತೋರ್ಸೋಕ್ಕೆ ಆಗಿಲ್ಲ ಗೈಸ್. ಅಲ್ಲಿ ಬ್ಯಾಟ್ರಿನೂ ಲೋ ಆಗಿ ಸತ್ತೋಯ್ತು. ಇನ್ನೇನು ತೋರಿಸ್ಲಿ ನಾನಲ್ಲಿ. ಫೋಟೋ ತಗೊಳ್ಳೋ ಅಷ್ಟರಲ್ಲೇ ಬ್ಯಾಟ್ರಿ ಸತ್ತೋಯ್ತು. ಅಷ್ಟು ಬೇಗ ಬ್ಯಾಟ್ರಿ ಲೋ ಆಗೋಯ್ತು. ಚೆನ್ನಾಗಿ ಪಿಕ್ಚರ್ಸ್ ತೊಗೊಂಡೆ.
ಅದೊಂದು ಆಯ್ತು ಅಷ್ಟೇ guys. ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಎಣ್ಣೆ ಬಿಟ್ಟರೆ ಕೂದಲಿಗೆಲ್ಲ ಎಣ್ಣೆ ಆಗುತ್ತೆ guys. ಅದಕ್ಕೆ ಫೇಸ್ ವಾಶ್ ಮಾಡಿ ಬಂದುಬಿಡ್ತೀನಿ. ಆಮೇಲೆ ಸಿಗ್ತೀನಿ ಫೇಸ್ ವಾಶ್ ಮಾಡಾದ್ಮೇಲೆ. ಓಕೆ, ಬಾಯ್ ಬಾಯ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಈ ವಿಡಿಯೋಲಿ ನಮ್ಮಮ್ಮ ಕಜಾಯ ಮಾಡ್ತಾ ಇದ್ದಾರೆ. ಕಜಾಯ ಏನಕ್ಕೆ ಮಾಡ್ತಾ ಇದ್ಯಮ್ಮ? ಅದೇ ಕಳತನ ಹಬ್ಬಕ್ಕೆ ಏನು ಮಾಡ್ತಿದ್ಯಮ್ಮ? ಕಜಾಯ ಮಾಡ್ತಾ ಇದ್ದೆ. ಏನಕ್ಕೆ? ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮದಲು ನೆನಪಲಿ ಹುಡಿಯುವ ತಿನ್ನಾಕಿ ಬಿಸಿ ಕಜ್ಜಾಯ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ಅಂದರೆ ಊರಿಗೆ ಹೋಗ್ತಾ ಇದ್ದೀವಲ್ಲ ದೀಪಾವಳಿ ಹಬ್ಬಕ್ಕೆ, ನಿಮ್ಮ ಅಜ್ಜಿ ತಾತಂಗೆ ಎಡೆ ಸ್ವಲ್ಪ ಮಾಡ್ಕೊಂತ. ಸೊ ಕಜಾಯ ಮಾಡಬೇಕು ಇವಾಗ. ಕಜಾಯ ಜಾಸ್ತಿ ಮಾಡಲ್ಲ ನಾವು, ಇವಾಗ ಟ್ರೈ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಬಂದರೆ ಅಜ್ಜಿ ತಾತಂಗೆ ಖುಷಿ, ಇಲ್ಲ ಅಂದರೆ ಅವ್ರ ಹೆಸರು ನಾವೇ ತಿನ್ನೋದು ಅಷ್ಟೇ. ನೆನ್ನೆ ನೆನೆಸಿರೋದು, ನೆನ್ನೆ ಬೆಳಗ್ಗೆ ನಮ್ಮಮ್ಮ ಇದನ್ನ ನೆನ್ನೆ ಬೆಳಿಗ್ಗೆ ನೆನೆಸಿರೋದು. 2 ಲೋಟ ಹಾಕಿ 2 ಲೋಟ ಅಕ್ಕಿ ಮತ್ತೆ ಅಷ್ಟೇ ಹಾರಾಕ್ ಬಿಡಬೇಕು. 2 ದಿನ ಅಕ್ಕಿ ನೆನೆಸಿ ಹಾರಕ್ ಬಿಡ್ಬೇಕಂತೆ ಗೈಸ್. ಒಂದು 5 ನಿಮಿಷ ಇವಾಗ ಪೌಡ್ರ್ ಮಾಡ್ತೀವಿ. ನೋಡೋಣ ನಾವು ಮಾಡೋದು ಹೆಂಗೆ ಬರುತ್ತೆ ಅಂತ. ಇವಾಗ ನಮ್ಮಮ್ಮ ಅಕ್ಕಿನ ರುಬ್ಕೊಂತಾರೆ. ಹೆಂಗೆ ರುಬ್ಬೇಕಮ್ಮ? ಪೌಡರ್ ಅಂದರೆ ತರ್ತರಿನ ಹಿಂಗೆ ಎಲ್ಲ ಫುಲ್ಲು ನೈಸಾಗಿ. ನಮ್ಮಮ್ಮ ನೋಡಿ ಗೈಸ್ ನನಗೆ ಬೇಲ್ಪುರಿ ಮಾಡಿಟ್ಟಿದ್ದಾರೆ. ಬೇಲ್ಪುರಿ ನಮ್ಮಮ್ಮ ಫ್ರೆಂಡ್ ಬಂದಿದ್ರು ಮಧ್ಯಾಹ್ನ, ಬೆಲ್ಲ ಪಾಕ ಮಾಡ್ಕೊಂಡು ಕಬ್ ಬೆಲ್ಲ ಪಾಕ ಮಾಡ್ತಾ ಇದ್ದೀವಿ. ಪಾಕ ಮಾಡಕ್ಕೆ ಇಡ್ತಾ ಇದ್ದಾರೆ ಗೈಸ್. ನಮ್ಮನೆ ಕರಿ ಬೆಲ್ಲ ಹಾಕ್ತವ್ರೆ. ಇದೇ ಒಳ್ಳೇದು. ಅದೇ ಒಳ್ಳೇದು. ಈ ತರ ಜಡಿ ಇಟ್ಕೋಬೇಕು ಗೈಸ್. ಪುಡಿ ಆದ್ಮೇಲೆ ತೇವ ಇದೆ ಅಂತ ನಮ್ಮಮ್ಮ ಕೈಯಲ್ಲೇ ಜಡಿ ಮಾಡ್ತವ್ರೆ. ಸೊ ಇವಾಗ ನಮ್ಮ ಅಕ್ಕ ಇದರಲ್ಲಿ ಪಾಕಲ್ಲಿ ಮುದ್ದೆ ಕೋಲಲ್ಲಿ ತಿರುಗ್ತಾ ಇದ್ದಾಳೆ. ಪಾಕ ಬಂದಿದ್ಯಾ ಅಂತ ಚೆಕ್ ಮಾಡ್ತಾರೆ. ನಮ್ಮಮ್ಮನಿಗೆ ಅಂತ ಯೂಟ್ಯೂಬ್ ವಿಡಿಯೋ ಮಾಡಿಬಿಡಿ. ನಮ್ಮಮ್ಮ ಗೈಸ್ ಇವಾಗ ಪಾಕ ಚೆಕಿಂಗ್ ಆಗ್ತಾ ಇದೆ. ಪಾಕ ಬಂದಿದ್ಯಾ ಇಲ್ವಾ ಅಂತ. ಚೆಕ್ಕಿಂಗು ಮತ್ತೆ ಇದು ಕಲ್ಲಿದ್ಯಾ ಅಂತ ನಾವೆಲ್ಲ ಸೋಸ್ಕೊತಾ ಇದೀವಲ್ಲ. ಕಲ್ಲಿದ್ರೆ ಅದ್ರೊಳಗಡೆ ಹಾಕಿ ಅದು ಇಲ್ಲಿ ನೋಡಿ ಗೈಸ್, ಈ ತರ ಎಷ್ಟೊಂದು ಕಲ್ಲಿದೆ ಅದ್ರಲ್ಲಿ. ಈ ತರ ಕಲ್ಲು ಇವಾಗ ಮತ್ತೆ ಪಾತ್ರೆಯಿಂದ ಪಾತ್ರೆಗೆ ಹಾಕ್ತವ್ರಿ ಗೈಸ್. ಒಂದೆಳೆ ಪಾಕ ಮಾಡ್ಕೊಳಕಂತೆ. ಇದು ಗಟ್ಟಿ ಇರುತ್ತಲ್ವಾ ಅದಕ್ಕೆ. ಇದು ಏನಕ್ಕೆ ನಾವು ಮಾಡ್ತಾ ಇರೋದಂತ ಹೇಳಿದ್ಯಾ? ಹಾ ಗೈಸ್, ಇದು ನಾವು ಮಾಡ್ತಾ ಇರೋದು ದೀಪಾವಳಿಲಿ ನಾವು ಎಡೆ ಇಡ್ತೀವಲ್ವಾ ನಮ್ಮ ಅಜ್ಜಿ ತಾತಾಗ ಮಾಡಕ್ಕೆ ಇದನ್ನ ಮಾಡ್ತಾ ಇರೋದು ನಾವು. ಹಾ ನಮ್ಮ ಅಜ್ಜಿ ತಾತ ಊರ್ ತಗೊಂಡು ಇರು ಮತ್ತೆ ಹೇಳ್ತೀನಿ. ನಮ್ಮ ಅಜ್ಜಿ ತಾತಾಗೆ ಮಾಡ್ತಾ ಇರೋದು, ಅದನ್ನ ಊರಿಗೆ ತಗೊಂಡೋಗಿ ಇಡ್ತೀವಿ. ಗೈಸ್ ನಂದು ಐಸ್ದು ಕಲರ್ ಕಮೆಂಟ್ ಮಾಡಿ. ಯಾವ ಕಲರ್? ಬ್ಲೂ ಕಲರ್ ಕಾಣಿಸ್ತಾ ಇದೆಯಾ? ಗ್ರೀನ್ ಕಲರ್ ಕಾಣಿಸ್ತಿದ್ಯಾ? ಇಲ್ಲ, ಕರಿ ಕಲರ್. ನನ್ನ ಕಣ್ಣು ಕರಿ ಇಲ್ಲ. ಸ್ಪೆಷಲ್ ನಂದು ಬ್ಲೂ ಇದೆ. ಬರೀ ಇಂಥದೆಯಾ? ಬ್ಲೂ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಎಳ್ಳು 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 ಎಳ್ಳು. ಮೂತಿ ತೋರಿಸ್ಬೇಡ. ಅಯ್ಯೋ ನಿನ್ ಮೂತಿ ಕಟ್ ಮಾಡ್ತೀನಿ ಬಿಡಲೇ. ನಿನ್ ಮೂತಿ ಇವಾಗ ಕುದಿತೈತೆ ಗೈಸ್. ಇದ್ರ ಮೇಲೆ ಏಲಕ್ಕಿ ಹೋಗ್ತಾ ಇದೆ. ಏಲಕ್ಕಿ ಇನ್ಕಮಿಂಗ್ ಇದೆ. ಏಲಕ್ಕಿ ಆಯ್ತು, ಅದನ್ನು ಮುಳುಗೋಯ್ತು ಗೈಸ್. ಇವಾಗ ಪಾಕ ಚೆಕ್ ಮಾಡ್ತವ್ರೆ. ಆಗೈತೆ ಗೈಸ್. ನೋಡಿ ಈ ತರ ಆಗ್ಬಿಟ್ರೆ ಉಂಡೆ 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 ಆಗಿಲ್ಲಮ್ಮ. ಆಗಿಲ್ಲ. ಓ ಹಿಂಗೇನಾ? ಆಯ್ತು ಗೈಸ್. ಬರ್ಬೇಕು. ಇದು ಬಾಳೆಹಣ್ಣು ಹಾಕೋಣ ಒಂದು. ಸೂಪರ್ ಆಗಿದೆಯಂತೆ.
ನೋಡಿ ಗೈಸ್ ಹಿಂಗ್ ಬರ್ಬೇಕು. ಇವಾಗ ನಮ್ಮಮ್ಮ ಅಲ್ಲಿ ಬಾಳೆಹಣ್ಣು ಹಾಕ್ತವ್ರೆ. ನಮ್ಮಮ್ಮ ಅಲ್ಲ, ನಾನು, ನಮ್ಮಕ್ಕ. ಓಕೆ, ನಮ್ಮಕ್ಕ ಬಾಳೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ. ಬಾಳೆಹಣ್ಣು ಬದಲು ಪೈನಾಪಲ್ ಏನ್ ಹಾಕಂಗಿಲ್ಲ, ಅದು ಕೇಸರಿ ಮಾತ್ರ. ಬನಾನ ಇನ್ನೇನಾಯ್ತು. ಅಲ್ಲಿ ನಮ್ಮಮ್ಮ ಹಿಟ್ಟು ರೆಡಿ ಮಾಡ್ಕೊಂಡವ್ರೆ. ಹಿಟ್ಟು ಇವಾಗ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದಾರೆ. ನಮ್ಮಮ್ಮ ಮಿಕ್ಸ್ ಮಾಡಕ್ ರೆಡಿ ಆಗಿದ್ದಾರೆ. ಹಾಕ್ತಾ ಇರಿ ಎಲ್ಲ ಹಿಟ್ಟು ಹಾಕ್ಬೇಕು, ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ ಗೈಸ್. ಬೇಗ ಹಾಕೊಂಡು ಬೇಗ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಗಟ್ಟಿ ಆಗೋಗುತ್ತೆ. ಮಾತಾಡ್ತಾನೆ ಇರುತ್ತೆ ಜೋ. ಏನ್ ಮಾತಾಡ್ಲಿ? ಅವ್ರಿಗೆ ಬೋರ್ ಆಗ್ಬಾರ್ದು, ಏನಾದ್ರೂ ಒಂದ್ ಮಾತಾಡ್ತಾ ಇರು. ಲಾಸ್ಟ್ ಟೈಮ್ ಕಜಾಯ ಯಾವಾಗ ಮಾಡಿದ್ದೆ? ನಿಂಗೆ ಕಜಾಯ ಅಂದ್ರೆ ಇಷ್ಟನಾ? ಅಮ್ಮ, ಲಾಸ್ಟ್ ಟೈಮ್ ಕಜಾಯ ಯಾವಾಗ ಮಾಡಿದ್ದು? ಕಜಾಯ ಮಾಡಿ 3-4 ವರ್ಷ ಆಯ್ತು. 3-4 ವರ್ಷನಾ? ಅವಾಗ ಹೆಂಗ್ ಬಂದಿತ್ತು? ಚೆನ್ನಾಗ್ ಬಂದಿತ್ತು. ಮಾಡೋದ್ ಬಿಟ್ಟಿದ್ದೆ, ಇವಾಗೇನೋ ಊರಿಗೆ ತಗೊಂಡೋಗೋಣ ಅಂತ ಮಾಡ್ತಾ ಇದ್ಯಾ? ಅಮ್ಮ, ನಾವು ದಿವಾಲಿಗೆ ಫಸ್ಟ್ ಟೈಮ್ ಅಲ್ವಾ ಕಜಾಯ ಮಾಡ್ತಾ ಇರೋದು? ಫಸ್ಟ್ ಮಾಡಿದ್ವಿ. ಇವಾಗ ಹೊಸ ಮನೆ ಆದ್ಮೇಲೆ ಇವತ್ತು ಈ ಸರಿ ಅಂದ್ರೆ ನಾವು ಕಟ್ಟಿರೋ ಮನೆ. ಆಮೇಲೆ ನಮ್ದು ಹೊಸ ಮನೆಯಲ್ಲಿ ಫಸ್ಟ್ ಹಬ್ಬ ಇದು, ದೀಪಾವಳಿ. ಆ ಖುಷಿಗೆ ಕಜಾಯ ಮಾಡಿ ಸ್ವಲ್ಪ ಚಕ್ಲಿ ಮಾಡ್ಕೊಂತೀನಿ ನಾಳೆ. ಚಕ್ಲಿ ಮಾಡಿ ಎಲ್ಲ ಜಾಸ್ತಿ ಮಾಡ್ತಾ ಇಲ್ಲ, ಎಲ್ಲ ಸ್ವಲ್ಪ ಸ್ವಲ್ಪ. ಅಮ್ಮ, ಒಂದ್ಸರಿ ನಿನ್ ಟ್ಯಾಟೂನು ತೋರ್ಸಮ್ಮ. ಇದೆ, ಆಮೇಲೆ ತೋರಿಸ್ತೀನಿ ಬಿಡಿ ಗೈಸ್. ನಮ್ಮಮ್ಮದು ಟ್ಯಾಟೂ ಸೂಪರ್ ಆಗಿ ಬಂದಿದೆ. ಅಂತ ಗೈಸ್. ಇನ್ ಸ್ವಲ್ಪ ಆದ್ರೆ ಆಯ್ತದು. ಹಾಗೆ ಇಟ್ಟು ತಣ್ಣಗೆ ಹಾಕ್ಲಿಕ್ಕೆ ಬಿಟ್ಟು ನಾಳೆ ಕಜಾಯ ಮಾಡ್ತೀವಿ. ನಾಳೆ ಮಾಡ್ತೀಯಾ? ತಣ್ಣಗಾಗ್ಬೇಕು. ಇವತ್ತು ಮಾಡಲ್ವಾ ಗೈಸ್? ಇವಾಗ ತಳ ಬಿಡ್ತಾ ಇದೆ. ಈ ತರ ತಳ ಬಿಡ್ಕೊಂಡು ನಾನ್ ಸ್ಟಿಕ್ ತರ ಆದ್ರೆ ಅದು ಪಾಕ ಆಗಿದೆ ಅಂತ. ಪಾಕ ಎಲ್ಲ ಆಗಿದೆ. ಬಟರ್ ಪೇಪರ್ ಮೇಲೆ ತಟ್ಟಿ ಬಿಡ್ತಾ ಇದ್ದೀನಿ. ಗೈಸ್, ನಮ್ಮಮ್ಮ ಬೆಳಗ್ಗೆ ಮಾಡ್ತೀನಿ ಅಂದ್ರು, ಆದ್ರೂ ಇವಾಗ್ಲೇ ಮಾಡ್ಬಿಡ್ತಾ ಇದ್ದಾರೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ಟಾರ್ಟ್ ಮಾಡ್ಬಿಟ್ರು. ಬರ್ತಾ ಇದೆಯಲ್ಲ, ಸೂಪರ್ ಆಗಿ ಬಂದಿದೆ ಈ ಸರಿ. ಏನ ಎಣ್ಣೆ ಎಲ್ಲ ಫುಲ್ಲು ಹಿಂಡ್ಬೇಕಂತೆ ಗೈಸ್. ತುಂಬಾ ಆಯಿಲ್ ಇರುತ್ತೆ. ತುಂಬಾ ಆಯಿಲ್ ಕುಡಿಯುತ್ತೆ ಅದು. ಅದಕ್ಕೆ ನಮ್ಮ ಮನೇಲಿ ಜಾಸ್ತಿ ಇಷ್ಟಪಡಲ್ಲ. ಹಬ್ಬಕ್ಕೆ ಅಂತ ಮಾಡ್ತಾ ಇರೋದು. ಅವಳು ಕರಿ ಸ್ವಲ್ಪ ಹಿಂಗೆಲ್ಲ ಒತ್ತಿ ಮಾಡ್ಬೇಕು, ಅಲ್ಲೂ ಒತ್ತಬೇಕು. ಆಮೇಲೆ ಮಾತಾಡು ಗೈಸ್. ನಮ್ಮಮ್ಮ ನಮ್ಮ ಅಕ್ಕಂಗೆ ಹೆಲ್ಪ್ ಕೇಳಿದ್ರೆ ಅವಳು ಬರ್ತಾ ಇಲ್ಲ, ಆದ್ರೆ ನಾನಾಗಿದ್ರೆ ಬರ್ತೀನಿ ಗೈಸ್. ನಮ್ಮ ಅಮ್ಮಂಗೆ ನಾನು ಒಬ್ಳೆ ಜಾಸ್ತಿ ಹೆಲ್ಪ್ ಮಾಡೋದು. ನಮ್ಮ ಅಕ್ಕ ಏನು ಮಾಡಲ್ಲ. ತುಂಬಾ ಚೆನ್ನಾಗಿದೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಹಿಂಡಿ ಸ್ವಲ್ಪ ಹಾಕಬೇಕು. ನಾನು ತಟ್ಟಿ ಬಿಡ್ತಾ ಇರ್ತೀನಿ ಬೇಗ. ನೀನು ಫಸ್ಟ್ ಒಂದ್ ಬಟ್ಲು ಸೋರ್ಸ್ಬೇಕಲ್ಲ. ಅದಕ್ಕೆ ಸೋರಿಸ್ತೀನಿ. ಇದಕ್ಕೆನಾ ನಾನು ಹಾಕ್ತಾ ಇರ್ಬೇಕು. ಇಲ್ಲಿ ಇನ್ನೊಂದು ಆಗೋಯ್ತು, ನಾನು ಸೈಡ್ ಸೋರಿಸ್ತೀನಿ. ನೆಕ್ಸ್ಟ್ ಅಲ್ಲಮ್ಮ ತಟ್ಟೆ ಸೋರ್ಸ್ಕೊಳ್ಳ. ಚೆನ್ನಾಗಿದೆ ನೋಡಿ ಇವಾಗ ಆಗೋಯ್ತು. ಫಸ್ಟ್ ಸೋರ್ಸ್ ಬಂದಿಂಗೆ ನೀನ್ ಬಿಡು ನನ್ಗೆ. ಅಲ್ಲಮ್ಮ ಅಲ್ಲೆಲ್ಲಾರು ಸೋರ್ಸ್ಕೋಬೇಕು. ನಿಮ್ಗೆ ಬಾಣ್ಲಿಕ್ಕೆ ಆಗಲ್ಲ. ನಾನು ನೀನು ಸ್ವಲ್ಪ ಏನಾರು ಹಿಂಗೆ ಮಿಸ್ಟೇಕ್ ಮಾಡಿ ಬೀಳಿಸ್ಬಿಟ್ಟ ಇಲ್ಲಿ ಇಟ್ಟಿರ್ತೀನಿ. ನೀನು ಅಲ್ಲ ಅದನ್ನು ಹಂಗೆ 2 ನಿಮಿಷದಿಂದ ಸಪೋರ್ಟ್ ಮಾಡಿ ಏನೋ ಟಿಶ್ಯೂ ತಗೋಬರ್ತೀಯ, ಪೇಪರ್ ತಗೋ. ಗೈಸ್ ನೋಡಿ, ಈ ತರ ತಟ್ಟಕ್ ಕಷ್ಟ ಆಗುತ್ತೆ, ಹುಷಾರಾಗಿರಿ. ಕಷ್ಟ ಆಗ್ತಿಲ್ವಮ್ಮ? ಖುಷಿ ಆಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆಯಲ್ಲ ಸರಿ. ಖುಷಿ ತೋರ್ಸ್ಕೊ ಮುಖದಲ್ಲಿ. ಮುಖದಲ್ಲಿ ಖುಷಿ ತೋರ್ಸು. ಇದು ಬರಲ್ಲಮ್ಮ ಹೀಗೆ ಕೋಪ ಮಾಡ್ಕೊತಾರೆ. ನಂದೇ ಫಸ್ಟ್ ಟೇಸ್ಟ್ ಗೈಸ್. ನಮ್ಮ ಅಜ್ಜಿ ತಾತ ಕೋಪ ಮಾಡ್ಕೊಂಡು ತಿಂದೇ ಇದ್ರು ಪರವಾಗಿಲ್ಲ. ನಾವೇ ತಿನ್ನೋದು. ಅವ್ರು ತಿಂದೇ ಇದ್ರು ಪರವಾಗಿಲ್ಲ, ನಾನು ತಿನ್ಕೊಬಿಟ್ಟೆ. ಇದು ಎಣ್ಣೆನ ಔಟ್ ಮಾಡ್ತಾ ಇದ್ದಾಳೆ ಗೈಸ್. ಇಲ್ಲ ಅಂದ್ರೆ ಅದು ತುಂಬಾ ಎಣ್ಣೆ ಕುಡಿಯುತ್ತಲ್ವಾ, ಅದಕ್ಕೆ ಚೆನ್ನಾಗಿರಲ್ಲ ಅಂತ
ಔಟ್ ಮಾಡ್ತಾ ಇರೋದು ಎಣ್ಣೆನ. ಅಮ್ಮ ಸೆಲ್ಫಿ ನೋಡಿ ಗೈಸ್, ಬೈತಾ ಇದೆ. ಯಾರಿಗೆಲ್ಲ ಕಜಾಯ ಬೇಕು ನನಗೆ ಕಮೆಂಟ್ ಮಾಡಿ, ಮನೆಗೆ ಕಳಿಸ್ಕೊಡ್ತೀನಿ. ವೆರಿ ಗುಡ್, ಅನ್ಕೋಬಿಟ್ಟಿದೆ, ಬಿಡಿಸ್ದೆ. ಹಿಂಗಾದ್ರೂ ಇಟ್ಕೊಂಡ್ಯಾ? ಗೈಸ್ ನೋಡಿ, ಹೆಲ್ಪ್ ಮಾಡ್ತಾ ಇದ್ದೀನಿ. ನಾನೇ ಹೆಲ್ಪ್ ಮಾಡ್ತಾ ಇರೋದು ಎಲ್ಲರಿಗೂ ನಮ್ಮ ಮನೇಲಿ. ಅದೆಲ್ಲ ಸುರ್ರ ತಟ್ಟೆ ಸೈಡ್ಗೆ ಇಡ್ಬೇಕು. ಇಟ್ಕೋಬೇಕಾ? ಓಹ್ ನೋಡಿ ಗೈಸ್, ನಮ್ದು ಕಜಾಯ ಆಯ್ತು, ಮಾಡಿ ಇಟ್ಟಿದ್ದಾರೆ ನಮ್ಮಮ್ಮ. ಹಾಟ್ ಬಾಕ್ಸ್ ಅಲ್ಲಿ ನೀಟಾಗಿತ್ತು, ಇವಾಗ ಇದ್ರಲ್ಲಿ ಹಾಕಿಟ್ಬಿಟ್ರು. ಇಷ್ಟೇ ಗೈಸ್. ಹೆಂಗ್ ಕಾಣಿಸ್ತಿದೆ ಕಮೆಂಟ್ ಮಾಡಿ. ಫುಲ್ ಸಾಫ್ಟ್ ಆಗಿ ಬಂದಿದೆ. ಹಲೋ ಗಾಯ್ಸ್, ಹಲೋ. ನನ್ನ ಜೊತೆ ಹಾಯ್ ಗಾಯ್ಸ್. ನಾನು ಯಶಿಕಾ. ನಾನು ಲಾಸ್ಟ್ ವ್ಲಾಗಲ್ಲಿ ನೀವು ನನಗೆ ನೋಡಿರ್ಬೋದು, ಬಟ್ ನಾನು ನನ್ನ ಹೆಸರನ್ನ ಶೇರ್ ಮಾಡಿಲ್ಲ. ಸೊ ನನ್ನ ಹೆಸರು ಯಶಿಕಾ. ನಮ್ಮ ಅಕ್ಕ ಹೆಸರು ಅನನ್ಯ, ಗೊತ್ತಾ? ಎಸ್, ಇವತ್ತು ನಮ್ಮ ಮನೆಗೆ ಬಂದಿದ್ಲು. ಅದಕ್ಕೆ ನಾವು ಅನ್ಕೊಂಡ್ವಿ ಕ್ಲೇ ಡೇಟ್ ಮಾಡೋಣ ಅಂತ. ಕ್ಲೇ ಡೇಟ್ ನಾವು ನಮ್ಮ ಇನ್ಸ್ಪೋನ ತೋರಿಸ್ತೀವಿ ಫಸ್ಟು. ನನ್ನ ಕ್ಯಾಟರ್ ಪಿಲ್ಲರ್ ತಾನೆ. ಹಾಂ, ಸೊ ನಾನು ಮಾಡೋದು ಕ್ಯಾಟರ್ ಪಿಲ್ಲರ್. ಇದು ಯಶುದು ಇನ್ಸ್ಪೋ, ಇದು ಎಲಿಫೆಂಟ್. ನನ್ನ ಇನ್ಸ್ಪೋ. ನೋಡೋಣ ಯಾರ್ದು ಚೆನ್ನಾಗಿ ಬರುತ್ತಂತ. ಆಬ್ವಿಯಸ್ಲಿ ನಿಂದು ಕೈ ಇದೆಯಕ್ಕ, ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ. ಏನು ಗೊತ್ತಾ, ನಿಂಗೆ ಬೇಕಂದಾಗ ಹಿಂಗೆ ನೋಡ್ಕೊಂಡು, ನಾನು ಬೇಕಂದಾಗ ಹಿಂಗೆ ನೋಡ್ತೀನಿ. ಓಕೆನಾ? ನೀವು ಇದಕ್ಕೆ ಒಂಚೂರು ವೈಟ್ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೇಡ, ಎಷ್ಟು ಮಿಕ್ಸ್ ಆಗಲ್ಲ, ಬೇಜಾರಾಗ್ಬಿಡುತ್ತೆ ವೈಟ್ ವೇಸ್ಟ್ ಆಯಿತು ಅಂತ. ನೆಕ್ಸ್ಟ್ ಟೈಮು ಬಂದಬೇಕಾದ್ರೆ ಅಕ್ಕ ಸೂಪರ್ ಕ್ಲೇ ತಗೊಬರ್ತೀನಿ. ಓಕೆ ನನ್ನ ಹತ್ರ ಗೈಸ್, ನಾವಿವತ್ತು ಕ್ಲೇ ಡೇಟ್ ಮಾಡಬೇಕಾದ್ರೆ ಯಶುದು ಏನಾದರೂ ಫನ್ನಿ ಮೂಮೆಂಟ್ ಹೇಳ್ತಾಳೆ ಲೈಫಲ್ಲಿ ಆಗಿರೋದು. ಓಕೆ ಯಶು, ಏನಿಲ್ಲ, ಏನಾದರೂ ಫನ್ನಿ ಮೂಮೆಂಟ್ ಹೇಳ್ಬೋದು. ಏನು ಫನ್ನಿ ಮೂಮೆಂಟ್ ಇಡೀ ಯೋಚನೆ ಮಾಡ್ತೀನಿ. ಲೈವ್ ಲೊಕೇಶನಾ? ಇಲ್ಲ. ಏನು ಲೈವ್ ಲೊಕೇಶನ್? ಏನು ಲೈವ್ ಲೊಕೇಶನ್? ನಮ್ಮ ಮನೆದಾ? ಅವ್ರಿಗೆ ಗೊತ್ತು ಯಶು. ಹೌದಾ? ಗೊತ್ತು. ಮತ್ತಿನ್ನೇನು? ಬೇರೆ ಏನಾದರೂ ಫನ್ನಿ ಮೂಮೆಂಟ್ಸ್ ಏನಾದರೂ ಹೇಳು. ನಿನ್ನ ಫೇವ್ರೆಟ್ ಫನ್ನಿ ಮೂಮೆಂಟ್? ಫೇವ್ರೆಟ್ ಫನ್ನಿ ಮೂಮೆಂಟಾ? ನಾನು ಅವತ್ತು ಒಂದು ಸೀರಿಯಲ್ ನೋಡ್ತಿದ್ದೆ, ಫ್ರೆಂಡ್ಸ್. ಅದರಲ್ಲಿ ಒಬ್ರು ಅಂಕಲ್ ಇದ್ರು, ಅವರು ಅಮೆರಿಕಾಗೆ ಹೋಗ್ತಿದ್ರಾ. ಒಬ್ರು ಆಂಟಿ ಅಂದರೆ ಅವ್ರ ವೈಫು, ಅವ್ರಿಗೆ ಇಂಗ್ಲೀಷ್ ಬರಲ್ಲ, ಬಟ್ ಅವ್ರು ಇವಾಗ ಅಮೆರಿಕಾಗೆ ಹೋಗ್ತಿದಾರಲ್ವಾ, ಅವ್ರಿಗೆ ಟಾಟಾ ಹೇಳ್ಬೇಕಾದ್ರೆ ಆಂಟಿ ಛಾ 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 ಅಂತ ಹೇಳ್ತಾರೆ. ಗೈಸ್, ನಂದು ಆಗ್ತಾ ಇದೆ ಆಲ್ಮೋಸ್ಟ್. ಗೈಸ್ ಇಲ್ಲಿ ಗೈಸ್ ಯಶುದು cute ಆಗಿದೆ. ಇಲ್ಲ ರೀ, ಇದು ಆಗಬೇಕು ಫ್ರೆಂಡ್ಸ್. ಐಸ್ ಸ್ಟಿಕ್ ಮಾಡ್ತಿದ್ದೀನಿ. ಎಸ್. ವಾವ್, ಚೆನ್ನಾಗಿದೆ. ಗೈಸ್, ಯಶುದು ಆಗ್ಬಿಟ್ಟಿದೆ ಅಂತೆ. ಗೈಸ್ ಒಂದು ನಿಮಿಷ ಗೈಸ್, ನನ್ನ ಐಸ್ ಒಂಥರ ಗೈಸ್ ನೋಡಿ, ನೋಡಿ ನಮ್ದು ಎರಡು ಇದು ನಾನು ಮಾಡಿರೋದು. ಚೆನ್ನಾಗಿದೆ ಅಲ್ವಾ? ಹಿರಿಯಕ್ಕ ನಂದು. ಬಿದೋಯ್ತಾ? ಸೊ ಗೈಸ್ ಚೆನ್ನಾಗಿ ಆಗಿದೆ ನಂದು.
ಅದು 5 ನಿಮಿಷವರೆಗೂ ಕರೆಕ್ಟಾಗಿ ಇತ್ತು. ಇವಾಗ ಬನ್ನಿ ಮುರ್ದಾಗಿದೆ. ನಾನು ನಂದು ಓವಾ ಇವಾಗ ತೋರಿಸು ಇಲ್ಲಿ ತೋರಿಸಿ. ಇವಾಗ ಎಷ್ಟು? ಮಾಡಿ ನಾನು ಕ್ಯಾಟರ್ ಪಿಲ್ಲರ್ ಮಾಡಿದೆ. ಇರು. ಹಾ, ನಾನು ಇಟ್ಕೊಡ್ತೀನಿ ಬಿಡು. ನನ್ನ ಕೈಯಲ್ಲಿ ಇಟ್ಕೊಡ್ತೀನಿ, ನೀನು ತೋರಿಸು. ಇಲ್ಲಿ ಇಲ್ಲಿ ಕ್ಯಾಮ್ರಾ ಹತ್ರ. ಇದು ಯಶುದು. ಇಬ್ರದ್ದು ಒಟ್ಟಿಗೆ ತೋರ್ಸೋಣವ. ಹಾ, ನೋಡಿ ಗೈಸ್. ಅನ್ಕೋ ಅದ್ರ ಮೇಲೆ ಟ್ಯಾಪ್ ಮಾಡು. ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ ಹೆಂಗಿದೆ ಗೈಸ್. ನಾವು ಇನ್ನೊಂದು ದಿನ ಎಲ್ಲರೂ 4 ಜನ ಇದ್ದಾಗ ಅನ್ನು ಅಕ್ಕನ ಜೊತೆ ಎಲ್ಲ ಮಾಡ್ತೀನಿ ನಾನು. ನೆಕ್ಸ್ಟ್ ಕ್ಲೇ ವಿಡಿಯೋ ಕ್ಯೂಟಾಗಿ ಬರುತ್ತೆ. ಬೇಗ ಬಾಕ್ಸ್ ಅಲ್ಲಿ ಹಾಕ್ಬಿಡಮ್ಮ, ಇಲ್ಲ ಗಟ್ಟಿ ಓಕೆ ಗೈಸ್, ಇವಾಗ ಯಶು ಅವ್ರ ಮನೆಗೆ ಹೋಗ್ತಾ ಇದ್ದಾಳೆ. ನಮ್ಮ ಆಂಟಿನೂ ಹೋಗ್ತಾ ಇದ್ದಾರೆ ಅವ್ರ ಮನೆಗೆ. ಅಕ್ಕ ಇಡಿ ಇಡಿ ಇಡಿ. ಮತ್ತೆ ಹೇಳು. ಬಾಯ್ ಬಾಯ್. ಬೈ ಎವ್ರಿವನ್. ಅಷ್ಟೇ.